ಎಚ್ಎಎಲ್ ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಕೊಡಲಾಯಿತು. 700 ಎಕರೆ ಉಚಿತವಾಗಿ ಎಚ್ಎಎಲ್ಗೆ ಕೊಟ್ಟಿದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಲಾಗಿತ್ತು. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಂತ ಸಂಸದ ಒಡೆಯರ್ ಅವರು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಂಸದ ಯದುವೀರ್ ಒಡೆಯರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಸಂಸ್ಥಾನದ ಈ ಕೊಡುಗೆಯನ್ನ ರಾಜ್ಯ ಸರ್ಕಾರ ಕಡೆಗಣಿಸಿತು. ಎಚ್ಎಎಲ್ ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯ ಕೂಡ ತೋರಲಿಲ್ಲ ಅಂತ ಹೇಳಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ಎಎಲ್ ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ ಸಿಎಂ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್ ಮತ್ತೆ ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಹ ನಮ್ಮ ಮೈಸೂರು ಗವರ್ಮೆಂಟ್ ಇಂದಾನೆ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡ್ಲೇಬಾರದು ಅಂತ ಇಂಡಿಪೆಂಡೆನ್ಸ್ ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಎಚ್ಎಎಲ್ ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದಾನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳಬಹುದು. ಎಚ್ಎಎಲ್ ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಕೊಡಲಾಯಿತು. 700 ಎಕರೆ ಉಚಿತವಾಗಿ ಎಚ್ಎಎಲ್ಗೆ ಕೊಟ್ಟಿದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಲಾಗಿತ್ತು. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಂತ ಸಂಸದ ಒಡೆಯರ್ ಅವರು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಂಸದ ಯದುವೀರ್ ಒಡೆಯರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಸಂಸ್ಥಾನದ ಈ ಕೊಡುಗೆಯನ್ನ ರಾಜ್ಯ ಸರ್ಕಾರ ಕಡೆಗಣಿಸಿತು. ಎಚ್ಎಎಲ್ ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯ ಕೂಡ ತೋರಲಿಲ್ಲ ಅಂತ ಹೇಳಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ಎಎಲ್ ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ ಸಿಎಂ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್ ಮತ್ತೆ ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಹ ನಮ್ಮ ಮೈಸೂರು ಗವರ್ಮೆಂಟ್ ಇಂದಾನೆ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡ್ಲೇಬಾರದು ಅಂತ ಇಂಡಿಪೆಂಡೆನ್ಸ್ ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ.
ಎರಡನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಎಚ್ಎಎಲ್ ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದಾನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳಬಹುದು. ಎಚ್ಎಎಲ್ ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಕೊಡಲಾಯಿತು. 700 ಎಕರೆ ಉಚಿತವಾಗಿ ಎಚ್ಎಎಲ್ಗೆ ಕೊಟ್ಟಿದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಲಾಗಿತ್ತು. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಂತ ಸಂಸದ ಒಡೆಯರ್ ಅವರು, ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಂಸದ ಯದುವೀರ್ ಒಡೆಯರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಸಂಸ್ಥಾನದ ಈ ಕೊಡುಗೆಯನ್ನ ರಾಜ್ಯ ಸರ್ಕಾರ ಕಡೆಗಣಿಸಿತು. ಎಚ್ಎಎಲ್ ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯ ಕೂಡ ತೋರಲಿಲ್ಲ ಅಂತ ಹೇಳಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆ ಆಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ಎಎಲ್ ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ ಸಿಎಂ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್ ಮತ್ತೆ ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಹ ನಮ್ಮ ಮೈಸೂರು ಗವರ್ಮೆಂಟ್ ಇಂದಾನೆ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರದು ಅಂತ ಇಂಡಿಪೆಂಡೆನ್ಸ್ ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. ಎರಡನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಎಚ್ಎಎಲ್ ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದಾನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳಬಹುದು. ಎಚ್ಎಎಲ್ ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಕೊಡಲಾಯಿತು. 700 ಎಕರೆ ಉಚಿತವಾಗಿ ಎಚ್ಎಎಲ್ಗೆ ಕೊಟ್ಟಿದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಲಾಗಿತ್ತು. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ. ಕಾಂಗ್ರೆಸ್